ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಕ್ಲಾಸಲ್ಲಿ ನೋಡ್ತಿದ್ವಿ ಕನ್ನಡ ಕ್ವಶನ್ ಪೇಪರ್ ಪ್ಯಾಟ್ರನ್. ನಿಮಗೆ 80 ಮಾರ್ಕ್ಸ್ ಇರುತ್ತೆ, 3 ಅವರ್ಸು. ಬೇರೆ ಬೇರೆ ಸಬ್ಜೆಕ್ಟ್ಸ್ ಕೂಡ ಮಾಡಾಕಿದ್ದೀನಿ. ಅದನ್ನು ನೋಡಿಲ್ಲ ಅಂದರೆ ಒಂದ್ಕಿಂತ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅಂದರೆ, ಫಸ್ಟ್ ಮೇನು ನಿಮಗೆ ಭಾವಾರ್ಥ ಬರೆಯೋಕ್ಕಿರುತ್ತೆ. ಅದು ಬಂದುಬಿಟ್ಟು 6 ಮಾರ್ಕ್ಸ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ ಮೇನು 2 ಮಾರ್ಕ್ಸ್ ಕೇಳ್ತಾರೆ. 4 ಕ್ವಶನ್ಸ್ ಕೇಳ್ತಾರೆ, ನೀವು 2 ಕ್ವಶನ್ಸ್ ಆನ್ಸರ್ ಮಾಡಬೇಕು. ಆ್ಯಂಡ್ ಥರ್ಡ್ ಮೇನಲ್ಲಿ 5 ಮಾರ್ಕ್ಸ್ ಕೇಳ್ತಾರೆ. 6 ಕ್ವಶನ್ಸು ಬರಿಬೇಕು. ಸಾರಿ, 8 ಕ್ವಶನ್ಸ್ ಕೇಳಿರ್ತಾರೆ, ನೀವು 6 ಕ್ವಶನ್ಸ್ ಬರಿಬೇಕಷ್ಟೆ. ಆ್ಯಂಡ್ ಫೋರ್ತ್ ಮೈನಲ್ಲಿ ಬಂದುಬಿಟ್ಟು 10 ಮಾರ್ಕ್ಸ್ ಆಗಿರುತ್ತೆ. 2 ಕ್ವಶನ್ಸ್ ಬರಿಬೇಕು. 2 ಕ್ವಶನ್ಸ್ ಬರೀಬೇಕು. 10 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಆ್ಯಂಡ್ ಫಿಫ್ತ್ ಮೇನಲ್ಲಿ ಬಂದು 5 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ, 3 ಕೇಳ್ತಾರೆ, ನೀವು 2 ಬರಿಬೇಕು. ಆ್ಯಂಡ್ 10 ಮಾರ್ಕ್ಸ್ ಕ್ವಶನ್ನು 2 ಕೇಳ್ತಾರೆ, 1 ಬರಿಬೇಕು. ಇದೆಲ್ಲ ಆಗಿರುತ್ತೆ ಕ್ವಶನ್ ಪೇಪರ್ ಪ್ಯಾಟ್ರನ್ನು. ಯಾವುದು ಅಂದರೆ ಕನ್ನಡ ಸೆಕೆಂಡ್ ಸೆಮ್ ಓಡ್ದು BCom ಆ್ಯಸ್ ಪರ್ SAP. ಆ್ಯಂಡ್ ನಿಮ್ಗೆ ಏನಾದರೂ ನೋಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ಕನ್ನಡ ಮಾತ್ರ ಅಲ್ಲ, ಸೆಕೆಂಡ್ ಸೆಮ್ ಯಾವುದೇ ನೋಟ್ಸ್ ಆಗಲಿ ಅದರಲ್ಲಿ ಸಿಗುತ್ತೆ. ಬೇಕು ಅಂದವರು ಬಂದು ಮೆಸೇಜ್ ಮಾಡಿದ್ರೆ ನೋಟ್ಸ್ ಅನ್ನೋದು ಸೆಂಡ್ ಆಗುತ್ತೆ. ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ. ಓಕೆ, ಸಿ ನೆಕ್ಸ್ಟ್ ವಿಡಿಯೋ.